ಹಲೋ ಫ್ರೆಂಡ್ಸ್, ನೋಡಿ ನನ್ನ ಪವರ್. ಹಲೋ ಫ್ರೆಂಡ್ಸ್, ನಾವು ಶಾಪಿಂಗ್ ಹೋಗ್ತಿದ್ದೀವಿ. ದುಡ್ಡಿಲ್ಲ ಅಂದ್ರೂ ಶಾಪಿಂಗ್ ಮಾಡ್ತೀವಿ. ನಾನು ಧೀಮಂತ ಮಾರತ್ತೆ ಮನೆಗೆ ಬಂದೀನಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ನಾನು ಮತ್ತು ನನ್ನ ಫ್ರೆಂಡ್ ಹೊರಗಡೆ ಹೋಗಬೇಕಿದ್ರೆ ಒಂದು ವೀಡಿಯೋ ಕ್ಲಿಪ್ ತೊಗೊಂಡಿದ್ದೆ. ಅದಾದಮೇಲೆ ಏನೂ ವೀಡಿಯೋ ಶೂಟ್ ಮಾಡಿಲ್ಲ. ಬರೋ ತನಕ ಸ್ವಲ್ಪ ಒಂದು 7-7:30 ಆಗಿತ್ತು, 7 ಗಂಟೆ ಆಗಿತ್ತು. ಅದಾದಮೇಲೆ ಬಂದು ಚಪಾತಿ ಮಾಡಿ ಹಾಗೆ ಪನ್ನೀರ್ ಗ್ರೇವಿ ಕೂಡ ಮಾಡಿದ್ದೆ. ಅದಾದಮೇಲೆ ಊಟ ಮಾಡಿ ಎಲ್ಲ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಅದಾದ ನಂತರ ಇವತ್ತು ಬೆಳಗ್ಗೆ ಮತ್ತೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ರಾತ್ರಿ ಪಾತ್ರೆ ಏನೂ ವಾಶ್ ಮಾಡಿರಲಿಲ್ಲ, ಹಾಗಾಗಿ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಮತ್ತೆ ಚಪಾತಿನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಚಪಾತಿ ಹಿಟ್ಟು ಕೂಡ ಸ್ವಲ್ಪ ಇದೆ, ಹಾಗೆಯೇ ಪನ್ನೀರ್ ಗ್ರೇವಿ ಕೂಡ ಸ್ವಲ್ಪ ಇದೆ. ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಟೈಮ್ ಆಗಿರೋದು 7:50. ಹಂಗಾಗಿ ಮೊದಲು ಪಾತ್ರೆ ತೊಳ್ಕೊಂಡು ಅದಾದಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನಾನು 60% ವ್ಯೂವರ್ಸ್ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ಆಲ್ ಆಪ್ಷನನ್ನು ಕೂಡ ಕ್ಲಿಕ್ ಮಾಡಿ. ಇವಾಗ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮನೆಯೆಲ್ಲ ನೀಟಾಗಿ ಗುಡಿಸ್ಕೊಳ್ತಾ ಇದ್ದೀನಿ. ಒಂದು ಸತಿ ಎಲ್ಲ ಕ್ಲೀನ್ ಆಗಿಬಿಟ್ರೆ ಈಸಿ ಅಂತ ಅನಿಸುತ್ತೆ. ಅದಾದಮೇಲೆ ಏನೋ ಅಯ್ಯೋ ಗಲೀಜಾಗಿದೆ ಅಂತ ಅನ್ನೋ ಟೆನ್ಷನ್ ಇರೋದಿಲ್ಲ. ಹಾಗಾಗಿ ಮೊದಲು ಇದನ್ನು ಮಾಡಿ ಮುಗಿಸ್ಕೊಂಡು ಅದಾದ ನಂತರ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಇವಾಗ ಗುಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಕ್ವಿಲ್ಟ್ ಕೂಡ ಡ್ರೈ ವಾಶ್ಗೆ ಕೊಟ್ಟಿದ್ದೆ. ಅದನ್ನು ನಿನ್ನೆ ತೊಗೊಂಡು ಬಂದ್ವಿ. ಬಟ್ ಅದು ಲೈಟಾಗಿ ವೆಟ್ಟಾಗಿತ್ತು. ಹಾಗಾಗಿ ಅವ್ರು ಕೂಡ ಬೇಕಿದ್ದರೆ ಇನ್ನೊಮ್ಮೆ ಬಿಸಿಲಿಗೆ ಹಾಕಿ ಅಂತ ಹೇಳಿದರು. ಬಟ್ ಬಿಸಿಲಂತೂ ರಾತ್ರಿಯಲ್ಲಿ ಇರುತ್ತೆ, ಹಾಗಾಗಿ ಮನೆ ಒಳಗಡೆ ಚೇರ್ ಮೇಲೆ ಹರಡಿ ಹಾಗೆ ಇಟ್ಟಿದ್ದೆ. ಅದನ್ನು ಇವಾಗ ಎತ್ತಿ ಆ ಕಡೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಲು ಬಂದರೆ ಮೇಲ್ಗಡೆ ಕೂಡ ಚೆನ್ನಾಗಿ ಒಣಗಲಿ ಅನ್ನೋದಕ್ಕೋಸ್ಕರ ಹಾಕೋಣ ಅಂತ ಅಂದ್ಕೊಂಡೆ. ನೋಡೋಣ ಇವತ್ತು ಬಿಸಿಲು ಬರುತ್ತಾ ಏನು ಅಂತ. ಬಿಸಿಲು ಬಂದರೆ ಹಾಕಬೇಕು. 1 ಅವರ್ ಬಿಸಿಲಿದ್ರೂ ಕೂಡ ಸಾಕು, ಚೆನ್ನಾಗಿ ಡ್ರೈ ಆಗುತ್ತೆ. ಇವಾಗ ಅದನ್ನು ಕೂಡ ಒಳಗಡೆ ಇಟ್ಬಿಟ್ಟು ಚೆನ್ನಾಗಿ ಇಲ್ಲಿ ಕೂಡ ಗುಡಿಸ್ಕೊಳ್ತಾ ಇದ್ದೀನಿ. ಬಟ್ಟೆ ಕೂಡ ವಾಶ್ಗೆ ಹಾಕಿದ್ದೆ, ಬಿಸಿಲು ಬರದೇ ಇದ್ದು ಒಳಗಡೆನೇ ಬಣಿಸ್ಕೊಳ್ಳೋಣ ಅಂತ. ಒಂದು ಸಲ ಲೈಟಾಗಿ ಬಿಸಿಲು ಬರ್ತಾ ಇದೆ, ಇನ್ನೊಂದು ಸತಿ ಬಿಸಿಲೇ ಇಲ್ಲ, ಬರೀ ಮೋಡ ಆಗ್ತಾ ಇದೆ. ಬಟ್ ನಿಮಗೆ ಇಲ್ಲಿ ಬೆಳಕು ರಿಫ್ಲೆಕ್ಟ್ ಆಗುತ್ತೆ. ನಾನು ಹಿಂಗೆ ತೋರಿಸಿದ್ರೆ ಬಿಸಿಲೇ ಇದೆ ಅನ್ಕೋತೀರಾ ನೀವು, ಬಟ್ ಬಿಸಿಲಿದೆ. ಸ್ವಲ್ಪ ಟವಲ್ಸ್ ಎಲ್ಲ ಅಲ್ಲೇ ಹೊರಗಡೆ ಹಾಕಿದ್ದೀನಿ. ಕ್ವಿಲ್ಟ್ ಒಂದು ಡ್ರೈ ವಾಶ್ ಮಾಡಿಸಿದ್ವಿ, ಅದನ್ನು ಅವ್ರು ಇನ್ನೊಂದು ಸಲ ಬೇಕಿದ್ರೆ ನೀವು ಬಿಸಿಲಿಗೆ ಹಾಕ್ಕೊಳ್ಳಿ ಅಂತ ಅಂದರು. ಲೈಟಾಗಿ ತುದಿಗೆ ಸ್ವಲ್ಪ ಒದ್ದೆ ಅಂಶ ಥರ ಇದೆ ಅಂತ ತೊಗೊಂಡು ಬಂದಿದ್ದೆ. ರಾತ್ರಿ ಎಲ್ಲ ಇಲ್ಲೇ ಹೊರಗಡೆ ಮನೆ ಒಳಗಡೆ ಹರಡಿ ಹಾಕಿದ್ದೆ. ಇವಾಗ ಲೈಟಾಗಿ ಬಿಸಿಲು ಬಂದಂಗೆ ಆಯಿತು ಅಂತ ಮೇಲ್ಗಡೆ ತೊಗೊಂಡೋಗಿ ಹಾಕಿದ್ದೀನಿ. ನೋಡೋಣ, ಬಿಸಿಲು ಒಂದು ತಾಸಾದರೂ ಚೆನ್ನಾಗಿ ಬಿಸಿಲು ಬಂದರೆ ಚೆನ್ನಾಗಿರುತ್ತೆ. ಅದೆಲ್ಲ ಪದೇ ವಾಶ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಡ್ರೈ ವಾಶ್ ಮಾಡಿಸಿದಾಗ ಒಂದು ಸತಿ ಚೆನ್ನಾಗಿ ಬಿಸಿಲಿಗೆ ಹಾಕಿತ್ತಂದರೆ ಚೆನ್ನಾಗಿ ಅನಿಸುತ್ತೆ. ಓಕೆ, ಇವಾಗ ಅಲ್ಲೂ ಮೇಲ್ಗಡೆನೂ ಒಂದಷ್ಟು ಬಟ್ಟೆ ಹಾಕಿಬಿಟ್ಟು ಬಂದೆ. ಇಲ್ಲಿ ಹೊರಗಡೆನೇ ಒಂದಷ್ಟು ಟವಲ್ಸ್ ಎಲ್ಲ ಕೂಡ ಹಾಕಿದ್ದೀನಿ. ಇಲ್ಲಿ ಒಳಗಡೆ ಕೂಡ ಇನ್ನೊಂದಷ್ಟು ಬಟ್ಟೆಗಳನ್ನು ಹಾಕ್ತೀನಿ. ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ. 1 ಕಪ್ ಟೀ ಮಾಡ್ಕೊಂಡಿದ್ದೀನಿ, ಶುಗರ್ಲೆಸ್ ಟೀ. ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲನೂ ಆಯಿತು, ಮನೆ ಕ್ಲೀನ್ ಮಾಡಿ ಕೂಡ ಆಯಿತು. ಸೊ ಹಾಗಾಗಿ ಇವಾಗ ಟೈಮ್ ಆಗಿರೋದು 10 ಗಂಟೆ, ತಿಂಡಿ ಕೂಡ ಆಯಿತು. ಹಾಗಾಗಿ ಇವಾಗ 1 ಕಪ್ ಶುಗರ್ಲೆಸ್ ಟೀ ಮಾಡ್ಕೊಂಡಿದ್ದೀನಿ. ಇದಿಲ್ಲ ಅಂತಂದರೆ ನಾವಂತೂ ಸಿಕ್ಕಾಪಟ್ಟೆ ಆಮೇಲೆ ತಲೆನೋವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಟೀ ಮಾಡ್ಕೊಂಡಿದ್ದೀನಿ. ಇದು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಏನು ಮಾಡೋದು ಅಂತ ಇನ್ನೊಂದು 2 ಅವರ್ಸ್ ಬಿಟ್ಟು ಯೋಚನೆ ಮಾಡ್ತೀನಿ. ಒಂದು 12 ಗಂಟೆ ಅಷ್ಟೊತ್ತಿಗೆ ಅಡುಗೆ ಮಾಡ್ತೀನಿ. ನೋಡೋಣ ಇವತ್ತೇನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಕೂಡ ಫ್ರೆಂಡ್ಸ್. ಇವಾಗ 12 ಗಂಟೆ ಆಗಿದೆ. ಆ್ಯಕ್ಚುಲಿ ಹೇಳಿದ್ದೆ ನಿಮ್ಮ ಹತ್ರ ಇವತ್ತು ಅಡುಗೆ ಮಾಡಬೇಕಿದ್ರೆ ಏನು ಮಾಡ್ತೀನಿ, ನಿಮ್ಮ ಜೊತೆ ಕೂಡ ರೆಸಿಪಿ ಶೇರ್ ಮಾಡ್ತೀನಿ ಅಂತ. ಬಟ್ ನಮ್ಮ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ಇವಾಗ ಊಟಕ್ಕೆ ಬರಲ್ಲ ಅಂತಂದರು. ಹಾಗೆ ನಾನೇನು ಆ ಥರ ರೆಸಿಪಿನೆಲ್ಲ ಏನೂ ಮಾಡ್ತಾಯಿಲ್ಲ. ಹಾಗೆಯೇ ಸಾಂಬಾರು ಕೂಡ ಸ್ವಲ್ಪ ಇತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ನಾನು ಒಬ್ಬಳೇ ಆಗಿರೋದ್ರಿಂದ ಮತ್ತೇನು ಮಾಡ್ತಾಯಿಲ್ಲ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ರೆಸಿಪಿನೆಲ್ಲ ಶೇರ್ ಮಾಡ್ತೀನಿ. ಇವಾಗ ಜಸ್ಟ್ ನಾನು ಅನ್ನ ಮಾತ್ರ ಮಾಡ್ಕೊಳ್ತೀನಿ. ಹಾಗೆ ಮೊಸರು ಕೂಡ ಇದೆ, ಪನ್ನೀರ್ ಗ್ರೇವಿ ಕೂಡ ಸ್ವಲ್ಪ ಇದೆ, ಅದನ್ನು ಕೂಡ ಖಾಲಿ ಮಾಡ್ತೀನಿ.
ಸುಮ್ಮನೆ ಫುಡ್ಡೆಲ್ಲ ವೇಸ್ಟ್ ಮಾಡಬಾರ್ದಲ್ವ, ಅದಕ್ಕೋಸ್ಕರ ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತೀವಿ, ತುಂಬ ಐಟಮ್ ಎಲ್ಲ ಯೂಸ್ ಮಾಡಿರ್ತೀವಿ. ಅದನ್ನು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಅದನ್ನು ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಭಾವನೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಈವ್ನಿಂಗ್ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅಂತೂ ಏನೂ ರೆಸಿಪಿ ಎಲ್ಲ ಮಾಡಿರಲಿಲ್ಲ, ಹಾಗಾಗಿ ಶೂಟ್ ಮಾಡಿರಲಿಲ್ಲ. ಇವಾಗ ಬೆಳಗ್ಗೆ ವಾಶ್ ಮಾಡಿರುವಂಥ ಬಟ್ಟೆ ಕೆಲವೊಂದಷ್ಟು ಒಣಗಿತ್ತು, ಕಂಪ್ಲೀಟಾಗಿ ಎಲ್ಲನೂ ಒಣಗಿರಲಿಲ್ಲ, ಬಟ್ ಒಣಗಿರೋದಷ್ಟನ್ನು ನೀಟಾಗಿ ಮಡಚಿ ಎತ್ತಿಟ್ಬಿಟ್ರೆ ಮತ್ತೆ ಅಲ್ಲಿ ಇಲ್ಲಿ ಚೇರ್ ಮೇಲೆ ಆ ಕಡೆ ಈ ಕಡೆ ಎಲ್ಲ ಬಟ್ಟೆ ಇದೆ ಅಂತ ಅನ್ನೋ ಥರ ಆಗಲ್ಲ ಅನ್ನೋದಕ್ಕೋಸ್ಕರ ಇವಾಗ ಎಷ್ಟು ಒಣಗಿದೆಯೋ ಅಷ್ಟನ್ನೇ ಇವಾಗ ಮಡಚಿ ಎತ್ತಿ ಇಡ್ತಾಯಿದ್ದೀನಿ. ಮಾರ್ನಿಂಗ್ ಸ್ನೇಹಿತರೆ, ಮತ್ತೆ ಬೆಳಿಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಈವ್ನಿಂಗ್ ಸ್ವಲ್ಪ ಬಟ್ಟೆ ಎಲ್ಲ ಮಡಚಿಟ್ಟಿದ್ದೆ, ಅದಾದಮೇಲೆ ಏನು ವಿಡಿಯೋ ಮಾಡಿರಲಿಲ್ಲ. ಅದಾದಮೇಲೆ ಇವತ್ತು ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡಿದೆ. ಬೆಳಿಗ್ಗೆ ದೋಸೆ ಮಾಡಿದ್ದೆ, ಅದರ ಒಂದು ಸಣ್ಣ ಕ್ಲಿಪ್ಪನ್ನು ಕೂಡ ಶೂಟ್ ಮಾಡಿದ್ದೀನಿ. ಅದಾದಮೇಲೆ ಇವಾಗ ಇನ್ನೇನು ಮನೆ ಕೆಲಸ ಎಲ್ಲ ಮಾಡಿಕೊಡ್ಬೇಕು. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋಸನ್ನು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ 60% ವ್ಯೂವರ್ಸ್ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಇದು ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಇದಕ್ಕೆ ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ಯಾವ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ. ಓಕೆ ಸ್ನೇಹಿತರೆ, ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.